राम दास श्री समर्था स्वामी राणूचा सुत आलो शरणा रामदूत स्वामी राणूचा सुत आलो शरणा रामदूत राम दास श्री समर्था राम दास श्री समर्था. श्री गुरुभ्यो नमः. हरि ओम. एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये. नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. जगत्कल्याणकार्याय नरलोकधराय च योगिराजाय वन्द्याय गुरुदासाय ते नमः. यो मातृगर्भतो जातः शुक्तितो मौक्तिकं यथा देशधर्मामृतं यो हि श्रीसमर्थं प्रणौमि तं. शुकासारिखे पूर्णवैराग्यजाचे वसिष्ठा परे ज्ञानयोगेश्वराचे कवी वाल्मिका सारिखामान्य ऐसा. नमस्कार माझा सद्गुरु रामदास. जय जय रघुवीर समर्थ श्री गुरुदेव दत्त. मनोबोधं संप्रवक्ष्यामि समर्थोक्तं श्रुतिसम्मतं गुरुतत्वार्थसंयुक्तैः रामतत्त्वैः सुभूषितं. ರಾಷ್ಟ್ರಗುರು ಶ್ರೀ ಸಮರ್ಥ ರಾಮದಾಸರಿಂದ ನಿರೂಪಿತವಾದ ವೇದಾಂತದಿಂದ ಸಮ್ಮತವಾದ ಗುರುತತ್ವಾರ್ಥಗಳಿಂದ ಕೂಡಿದ ಶ್ರೀರಾಮತತ್ವಗಳಿಂದ ವಿಭೂಷಿತವಾದ ಶ್ರೀಮದ್ ಮನೋಬೋಧೆಯನ್ನು ಗುರುಕೃಪೆಯೊಂದಿಗೆ ನಾವು ನಿರೂಪಿಸ್ತಾ ಇದ್ದೇವೆ, ಶ್ರವಣ ಮಾಡ್ತಾ ಇದ್ದೇವೆ. ಮನೋಬೋಧೆ ಇದು ಶ್ರೀ ಸಮರ್ಥ ರಾಮದಾಸರಿಂದ ಎಲ್ಲ ಮನಸ್ಸುಗಳಿಗೆ ಕೊಡಲ್ಪಟ್ಟ ದಿವ್ಯವಾದ ಆಧ್ಯಾತ್ಮಿಕ ತತ್ವದ ಕೊಡುಗೆ. ಶ್ರೀ ಸಮರ್ಥ ಅಂದರೆ ಏನು? ಸಾಮಾನ್ಯನೇ ಸಾಮರ್ಥ್ಯವಾನ್ ಸಮರ್ಥ. ಯಾರಲ್ಲಿ ಎಲ್ಲ ಸಾಮರ್ಥ್ಯ ರೂಪ ಏಕೀಕೃತವಾಗಿದೆಯೋ ಅವರೇ ಸಮರ್ಥರು. ಸಮರ್ಥಃ ಇತ್ಯೇವಂ ಹಿ ಪ್ರಥಿತೋ ಶ್ರೀರಾಮದಾಸಃ ವಿಜಯತೆ. ಸಮರ್ಥ ಹೇಳಲ್ಪಡ್ತಾ ಇರುವಂಥ ಶ್ರೀರಾಮದಾಸರು ತತ್ವಸ್ವರೂಪದಲ್ಲಿ ಜಗತ್ತಿನಲ್ಲಿ ವಿಜಯಿಸಲ್ಪಡ್ತಾ ಇದ್ದಾರೆ. ಸಮರ್ಥ ರಾಮದಾಸಃ ಇತಿ ಅನ್ವರ್ಥಕ ನಾಮೋ ಬಭ್ಯರ್ಥಃ ಪ್ರೇರಿತ ಪದಃ. ಸಮರ್ಥ ಪದಮಾತ್ಯಸ್ಯ ಗ್ರಹಣೆ ಪ್ರಥಮೇ ಸಮ್ಯಕ್ ಅರ್ಥ ಸಂ ಅರ್ಥಃ ಸಮರ್ಚನೀಯೋ ಅರ್ಥಃ ಇತ್ಯಾದೀನಿ ಶ್ಲೇಷಾಣಿ ಭವಂತಿ. ಸಮರ್ಥ ರಾಮದಾಸ ಹೇಳುವಂಥ ಅನ್ವರ್ಥಕ ನಾಮ ಹಲವಾರು ಪದಗಳಿಂದ ಪ್ರೇರಿತವಾದದ್ದು. ಸಮರ್ಥ ಎಂಬ ಪದವನ್ನು ನಾವು ಗಮನಿಸಿದರೆ ಸಮರ್ಚನೀಯ ಅಂದರೆ ಜ್ಞಾನಪೂರ್ವಕವಾಗಿ ಪೂಜಿಸಲ್ಪಡುತ್ತಾ ಇರುವಂಥವನು ಸಮರ್ಥ. ಸಮ್ಯಕ್ ಇತಿ ಯಥಾಯೋಗ್ಯ ಜ್ಞಾನಂ ಭವತಿ. ಸಮ್ಯಕ್ ಅಂದರೆ ಯಥಾಯೋಗ್ಯವಾದ ಜ್ಞಾನ ಹೇಳಿ ಆಗ್ತದೆ. ಯಥಾಯೋಗ್ಯ ಜ್ಞಾನ ಅಂದರೆ ಆತ್ಮಜ್ಞಾನವೇ ಸರಿ. ಸಮ್ ಇತಿ ಶೋಭನಾರ್ಥೇ ಕಲ್ಯಾಣಾರ್ಥೇ ಭವತಿ. ಸಮ್ ಅಂದರೆ ಮಂಗಲಕರವಾದದ್ದು, ಶುಭದಾಯಕವಾದದ್ದು, ಜಗತ್ತಿನ ಕಲ್ಯಾಣಕ್ಕಾಗಿ ಹೇಳಾಗ್ತದೆ. ಸಮರ್ಚನೀಯ ಇತಿ ಸರ್ವೈ ಲೋಕೈ ನಿಷ್ಠಾಪೂರ್ವಕಂ ಪೂಜನೀಯಂ ಇತಿ ಭವತಿ. ಸಮರ್ಚನೀಯ ಅಂದರೆ ಎಲ್ಲ ಅಂದರೆ ಸಮಸ್ತ ಜನರಿಂದ ನಿಷ್ಠಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇರುವಂಥವರು ಸಮರ್ಥರು ಹೇಳಿ ಅರ್ಥ ಆಗ್ತದೆ. ಆಗಮಾದಿ ಶಾಸ್ತ್ರಾರ್ಥಂ ಯೋ ಸಮಗ್ರಂ ಜಾನಾತಿ ಸಹ ಸಮರ್ಥ. ಆಗಮಾದಿ ಶಾಸ್ತ್ರಾದಿಗಳನ್ನು ಅಂದರೆ ವೇದ ಪುರಾಣ ಇತಿಹಾಸ ವೇದಾಂತಾದಿ ಎಲ್ಲ ಸಚ್ಚಾಸ್ತ್ರಗಳನ್ನು ಸಮಗ್ರವಾಗಿ ಯಾವಾತನೂ ತಿಳ್ಕೊಂಡಿರ್ತಾನೋ ಅವನು ಸಮರ್ಥ. ವ್ಯವಹಾರೇತು ಸರ್ವಶಕ್ತ ಇತಿ ಭವತಿ. ಇನ್ನು ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದರೆ ಸಮರ್ಥ ಎಂಬ ಶಬ್ದಕ್ಕೆ ಸರ್ವಶಕ್ತಾಳೆ ಅರ್ಥ ಆಗ್ತದೆ. ರಸೋ ವೈ ಸಹ ಶ್ರುತೇ ಪದಸ್ಯ ಅರ್ಥರೂಪತ್ವಂ ಅಪಿ ಅಭಿಪ್ರೇತ. ಆ ಪರಮಾತ್ಮನು ರಸಸ್ವರೂಪನು ಹೇಳಿ ಶ್ರುತಿ ಹೇಳುತ್ತದೆ. ಹಾಗೆ ಸಮರ್ಥ ಅಂದರೆ ರಸಸ್ವರೂಪನಾದ ಅಂದರೆ ಸಾರರೂಪನಾದ ಪರಮಾತ್ಮನೇ ಹೇಳಿ ಅರ್ಥವಾಗ್ತದೆ. ರಾಮಸ್ಯ ದಾಸಃ ರಾಮದಾಸ, ಯೋ ರಾಮಸ್ಯ ದಾಸಃ ಸ ರಾಮದಾಸ.
ಉಚ್ಚಾರಣಾ ಪ್ರಸಕ್ತೋ ತಸ್ಯ ಭಾವಂ ಗೃಹೀತಃ ಭವತಿ ಅಥವಾ ಸಮರ್ಥರಾಮಸ್ಯ ಸರ್ವಶಕ್ತರಾಮಸ್ಯ ದಾಸಃ ಸಮರ್ಥರಾಮದಾಸ. ಅಂದರೆ ಶ್ರೀರಾಮನ ದಾಸನು ಯಾರೋ ಅವನು ರಾಮದಾಸ. ಯಾವಾತನು ಶ್ರೀರಾಮನ ದಾಸ್ಯತ್ವವನ್ನು ಹೊಂದಿರ್ತಾನೋ ಅವನು ರಾಮದಾಸನು ಹೇಳಿ ಈ ರಾಮದಾಸ ಎಂಬ ಪದದ ಭಾವಾರ್ಥ. ಅಥವಾ ಸರ್ವಶಕ್ತನಾದ ಶ್ರೀರಾಮನ ದಾಸನು ಸಮರ್ಥ ರಾಮದಾಸ. ಸ್ವೀಯಂ ಸಾಮ್ಯಂ ವಿಧತ್ತೆ ಇತಿ ರಾಮಃ. ತನ್ನ ದಾಸ್ಯತ್ವವನ್ನು ಅನನ್ಯವಾಗಿ ಹೊಂದಿರುವಾತನನ್ನು ತಾನು ಸ್ವೀಕಾರ ಮಾಡಿ ತನ್ನಂತೆ ಮಾಡುವಂಥವನೇ ಶ್ರೀರಾಮ. ತಸ್ಯ ದಾಸಯೋ ಅಭೇದಂ ಶ್ರುತಿನಾ ಸಮರ್ಥಿತಂ. ಶ್ರೀರಾಮನ ದಾಸನು ಅಭೇದ ರೂಪದಿಂದ ರಾಮನಾಗ್ತಾನೆ ಹೇಳಿ ಶ್ರುತಿ ಸಮರ್ಥನೆ ಮಾಡ್ತಾ ಇದೆ. ಅಪರಿಹಾರ್ಯಂ ಉಪಾಸನಾ ಮಾರ್ಗಂ ಸೂಚಯಿತು ದೇವದಾಸಯೋ ನಾಮಾನಿ ಸಮ್ಮಿಲಿತಾನಿ ಸ್ಥಿತಾನಿ ಭವಂತಿ. ಉಪಾಸನಾ ಮಾರ್ಗ ಸೂಚಿಸಿದ ಹಾಗೆ ಯಾವಾತನು ಯಾವಾಗಲೂ ಪರಮಾತ್ಮನ ಅಖಂಡ ಉಪಾಸನೆಯನ್ನು ಅನುಕ್ಷಣ ಅನುಗಾಲ ಕಾಯೇನ ಮನಸಾ ವಾಚ ಮಾಡ್ತಾ ಇರ್ತಾನೋ ಆಗ ದೇವ ಮತ್ತು ದಾಸ ಎಂಬ ಹೆಸರುಗಳು ಸಮ್ಮಿಲಿತವಾಗ್ತವೆ. ಅಂದರೆ ಭಕ್ತ ಭಗವಂತ ಹೇಳುವ ಭೇದ ಇರುವುದಿಲ್ಲ. ಅಲ್ಲಿ ಅದ್ವೈತ ಅದ್ವಯ ಏರ್ಪಡುತ್ತದೆ. ಯೋ ರಾಮಸ್ಯ ದಾಸರೂಪಿ ಸಂಪದಂ ದಾತುಂ ಅರ್ಹೋಸ್ತಿ ಸಹ ಸಮರ್ಥ ರಾಮದಾಸ ಭವತಿ. ಕೊನೆಯದಾಗಿ ಹೇಳಬೇಕು ಅಂದರೆ ಯಾವಾತನು ಶ್ರೀರಾಮನ ದಾಸ್ಯತ್ವ ಎಂಬ ಸಂಪತ್ತನ್ನು ಅನುಗ್ರಹಿಸಲಿಕ್ಕೆ ಅರ್ಹನಾಗಿದ್ದಾನೋ ಅವನು ಸಮರ್ಥ ರಾಮದಾಸನು ಹೇಳಿ ಅನಿಸ್ಕೊಳ್ತಾನೆ. ಶ್ರೀ ಸಮರ್ಥ ರಾಮದಾಸರು ಅಂದರೆ ಪರಮಾತ್ಮ ಸ್ವರೂಪಿಗಳೇ, ಆಂಜನೇಯ ಅವತಾರ ಹೇಳಿ ನಾವು ಹೇಳುತ್ತೇವೆ. ಇಂತಹ ಆಂಜನೇಯ ಅವತಾರಿಗಳಾದಂಥ ಶ್ರೀ ಸಮರ್ಥ ರಾಮದಾಸರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ ನಾವು ಈ ಮನೋಬೋಧೆಯನ್ನು ಶ್ರವಣ ಮಾಡುತ್ತೇವೆ. ಸಾತ್ವಿಕವಾದ ಪರಿಶುದ್ಧವಾದ ಮನಸ್ಸಿಗೆ ಶ್ರೀ ಸಮರ್ಥರು ಮನೋಬೋಧೆಯನ್ನು ಬೋಧಿಸ್ತಾ ಮುಂದಿನ ಓವಿಯನ್ನು ಹೇಳ್ತಾರೆ. ಎಂಥ ಅದ್ಭುತವಾದ ಓವಿ ಇದು. ಜಯ ಜಯ ರಘುವೀರ ಸಮರ್ಥ. समर्थाचिया सेवका वक्रपाहे असा सर्वभूमंडली कोण आहे. जयाची लीला वर्णिती लोकतिन्ही नुपेक्षी कदा रामदासाभिमानी. जय जय रघुवीर समर्थ. ಶ್ರೀ ಸಮರ್ಥ ರಾಮದಾಸರು ಮನಸ್ಸಿಗೆ ಹೇಳುತ್ತಾರೆ, ಈ ಮನಸ್ಸೇ ಈ ಸಮರ್ಥರ ಸೇವಕನನ್ನು ವಕ್ರದೃಷ್ಟಿಯಿಂದ ನೋಡಬಲ್ಲಂಥವನು ಈ ಭೂಮಿಯ ಮೇಲೆ ಯಾವಾತನಿದ್ದಾನೆ. ಮೂರು ಲೋಕಗಳು ಕೂಡ ಅವನ ಲೀಲೆಯನ್ನು ವರ್ಣಿಸ್ತಾ ಇವೆ. ಜಯಾಚಿ ಲೀಲಾ ವರ್ಣಿತಿ ಲೋಕತಿ ನುಪೇಕ್ಷೀಕದ ರಾಮದಾಸಾಭಿಮಾನಿ. ರಾಮಾನಿಯಾದಂಥ ಆ ಭಗವಂತನು, ಆ ಶ್ರೀರಾಮನು ಎಂದಿಗೂ ನಿನ್ನನ್ನು ಉಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡುವುದಿಲ್ಲ. ಶ್ರೀರಾಮನು ಶ್ರೀ ಸಮರ್ಥರಿಗೆ ಒಮ್ಮೆ ದರ್ಶನವನ್ನು ನೀಡಿ, ನೀನು ಕೇವಲ ದಾಸನಲ್ಲ, ನೀನು ಸಮರ್ಥ ರಾಮದಾಸನು ಹೇಳಿ ಆಶೀರ್ವಾದ ಮಾಡಿದಾಗ ಶ್ರೀ ಸಮರ್ಥ ರಾಮದಾಸರು ಹೇಳಿದರಂತೆ, ಹೇ ರಾಮಪ್ರಭು, ನಾನೆಂದಿಗೂ ನಿನ್ನ ದಾಸನೇ ಸರಿ, ನೀನೇ ಸರ್ವ ಸಮರ್ಥ ರಾಮನು ಹೇಳಿ ನಮಸ್ಕಾರ ಮಾಡಿದ್ರಂತೆ. ಇಲ್ಲಿ ಶ್ರೀ ಸಮರ್ಥ ರಾಮದಾಸರು ಸಮರ್ಥ ಹೇಳಿ ಕರೀತಾ ಇರೋದು ಶ್ರೀರಾಮನನ್ನು ಕುರಿತು. ಸಮರ್ಥನಾದ ಶ್ರೀರಾಮನ ಸೇವಕನನ್ನು ವಕ್ರದೃಷ್ಟಿಯಿಂದ ನೋಡುವಂಥವನು ಈ ಪೃಥ್ವಿಯ ಮೇಲೆ ಯಾವಾತನಿದ್ದಾನೆ ಹೇಳಿ ಕೇಳ್ತಾರೆ. ಯಾಕಂದರೆ ಶ್ರೀರಾಮನ ದಾಸ್ಯತ್ವವನ್ನು ಪೂರ್ಣವಾಗಿ ವಹಿಸಿಕೊಂಡಂಥವನ ಅಭಿಮಾನವನ್ನು ಶ್ರೀ ಸಮರ್ಥ ರಾಮದಾಸನೇ ವಹಿಸಿಕೊಂಡಿರ್ತಾನಲ್ವೇ. ಅಂತಹ ರಾಮ ಸೇವಕನನ್ನು, ರಾಮನ ಭಕ್ತನನ್ನು ಯಾರ ತಾನೇ ಎದುರಿಸಲಿಕ್ಕೆ ಸಾಧ್ಯ? ನಾವು ಶ್ರೀ ಸಮರ್ಥರ ಸೇವಕನನ್ನು ಹೇಳಿಯೂ ಕೂಡ ಹೇಳಬಹುದು. ಯಾಕಂದರೆ ಶ್ರೀ ಸಮರ್ಥರ ಒಳ ಹೊರಗೆಲ್ಲ ತುಂಬಿರುವಂಥವನು ಯಾರು ಕೇಳಿದರೆ ಶ್ರೀರಾಮನೇ. ಶ್ರೀ ಸಮರ್ಥರು ಕೂಡ ಶ್ರೀ ರಾಮಸ್ವರೂಪರೇ ಸರಿ. ಮನಸ್ಸೇ ಸರ್ವಸಮರ್ಥನಾದ ಪರಮಾತ್ಮನನ್ನು ನಂಬಿ ಅವನಲ್ಲಿ ತನ್ಮಯವಾದ ನಿನಗೆ ಯಾರಿಂದಲೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ.
ಶ್ರೀರಾಮನ ಸೇವಕತ್ವವನ್ನು ದಾಸ್ಯತ್ವವನ್ನು ವಹಿಸಿಕೊಂಡಂಥವನಿಗೆ ಕಾಮಕ್ರೋಧಾದಿ ಶತ್ರುಗಳಿಂದಾಗಲಿ ಮೃತ್ಯುವಿನಿಂದಾಗಲಿ ಇತರ ವೈರಿಗಳಿಂದಾಗಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮನಸ್ಸಿನ ತುಂಬ ರಾಮಸ್ಮರಣೆಯನ್ನು ತುಂಬಿಕೊಂಡಂಥ ಮನಸ್ಸಿನೊಳಗೆ ಕೆಟ್ಟದ್ದು ಹೇಳಿ ಯಾವುದೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಾದ ಶ್ರೀಕೃಷ್ಣನ ಸ್ಪರ್ಶ ಮಾತ್ರದಿಂದ ಕುಬ್ಜೆಯಾದಂಥವಳು ಕೋಮಲೆಯಾದ ಹಾಗೆ, ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದ ಕುಚೇಲನ ಬಡತನ ನಿವಾರಣೆಯಾದ ಹಾಗೆ, ಶ್ರೀರಾಮನ ಸ್ಮರಣೆಯಿಂದ ಮನಸ್ಸಿನ ಎಲ್ಲ ಕೆಟ್ಟ ಸಂಗತಿಗಳು ಮಾಯವಾಗಿ ಹೋಗ್ತವೆ. ಅಂಥ ಪ್ರಬುದ್ಧವಾದ ಪರಿಶುದ್ಧವಾದ ರಾಮಪರವಾದ ಮನಸ್ಸುಳ್ಳ ಶ್ರೀರಾಮ ಸೇವಕನಿಗೆ ಕೆಟ್ಟದ್ದನ್ನು ಮಾಡ್ತೇನೆ ಹೇಳಿ ಬರುವಂಥ ಯಾವಾತನೊಬ್ಬನೂ ಕೂಡ ಈ ಪೃಥ್ವಿಯ ಮೇಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸಿಂಹಗರ್ಜನೆಯನ್ನು ಕೇಳಿ ಕಾಡಾನೆಗಳು ಮಂಕಾದ ಹಾಗೆ ಶ್ರೀರಾಮಸ್ಮರಣೆ ಎಂಬ ಗರ್ಜನೆಯನ್ನು ಕೇಳಿ ಕಾಮಕ್ರೋಧಾದಿಗಳೆಂಬ ಕಾಡಾನೆಗಳು ಮಂಕಾಗಿ ಹೋಗ್ತವೆ. ಸೂರ್ಯನ ಉದಯವಾದ ಮೇಲೆ ನಕ್ಷತ್ರಗಳು ಅಡಗುವ ಹಾಗೆ ಮನಸ್ಸಿನಲ್ಲಿ ಶ್ರೀರಾಮ ಪ್ರೇಮ ಉದಯಿಸ್ತಾ ಇರುವ ಹಾಗೆ ಮನಸ್ಸಿನ ಶತ್ರುಗಳಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕಾಮಧೇನುವೇ ತಾಯಿಯಾಗಿರುವಾಗ ಆ ಜೀವಿಗೆ ದುರ್ಲಭವಾದದ್ದಾದರೂ ಏನಿರ್ತದೆ? ಹಾಗೆ ಇಲ್ಲಿ ಶ್ರೀರಾಮನೇ ಮನಸ್ಸಿನ ದೊರೆಯಾಗಿ ಬಿಟ್ಟರೆ ಮನಸ್ಸಿಗೆ ಯಾವ ಕೊರತೆಯ ಭೂತವೂ ಕಾಣಿಸುವುದಿಲ್ಲ. ಕತ್ತಲೆ ಎಂದಾದರೂ ಸೂರ್ಯನನ್ನು ನುಂಗಲಿಕ್ಕೆ ಸಾಧ್ಯವೇ? ಇಲ್ಲ. ಈ ಪೃಥ್ವಿಯ ಮೇಲೆ ಶ್ರೀರಾಮನ ಭಕ್ತನನ್ನು, ಶ್ರೀರಾಮನ ದಾಸನನ್ನು, ಶ್ರೀರಾಮನ ಸೇವಕನನ್ನು ಯಾವ ಶತ್ರುಗಳೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತವಿಲ್ಲದ ಆಕಾಶವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶ್ರೀರಾಮ ಭಕ್ತನ, ಶ್ರೀರಾಮದಾಸನ ಮನೋಧರ್ಮವನ್ನು ಯಾರಿಂದಲೂ ಕೆಡಿಸಲಿಕ್ಕೆ, ಅಳಿಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮ ಪ್ರೇಮವನ್ನು ಧರಿಸಿದ ಜೀವನಕ್ಕೆ, ಮನಸ್ಸಿಗೆ ಯಾರಿಂದಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿರುವ ಸೂರ್ಯನು ತನ್ನ ಕಿರಣಗಳೆಂಬ ಕೈಗಳಿಂದ ಭೂಮಿಯನ್ನು ಮುಟ್ಟುವ ಹಾಗೆ ಅಂತರಾಳದಲ್ಲಿರುವ ಶ್ರೀರಾಮ ಎಂಬ ಸೂರ್ಯನು ಏನು ಮಾಡ್ತಾನೆ? ತನ್ನ ಅನುಗ್ರಹ ಕಿರಣಗಳಿಂದ ಭಕ್ತನನ್ನು ಸ್ಪರ್ಶ ಮಾಡ್ತಾ ಇರುವ ಹಾಗೆ ಭಕ್ತನಲ್ಲಿ ಸಮಸ್ತ ಜಗತ್ತನ್ನೇ ಗೆದ್ದಂಥ ಅನುಭವ ಉಂಟಾಗ್ತದೆ. ಆಗ ಅಂಥವನನ್ನು, ಅಂತಹ ರಾಮನ ಸೇವಕನನ್ನು, ರಾಮ ಭಕ್ತನನ್ನು ವಕ್ರದೃಷ್ಟಿಯಿಂದ ನೋಡುವ ಧೈರ್ಯ ಈ ಭೂಮಿಯ ಮೇಲೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸಮರ್ಥಾಚಿಯ ಸೇವಕ ವಕ್ರಪಾಯಿ ಅಸಾ ಸರ್ವಭೂಮಂಡಳಿ ಕೋಣ. ಈ ಸಮರ್ಥರು ಹೇಳ್ತಾರೆ, ಗಾಳಿಯ ಸುಳಿವೇ ಇಲ್ಲದ ಸ್ಥಳದಲ್ಲಿಟ್ಟ ದೀಪ ಹೇಗೆ ಹೊಯ್ದಾಡೋದಿಲ್ವೋ ಹಾಗೆ ಶ್ರೀರಾಮನ ಸಾನ್ನಿಧ್ಯದಲ್ಲಿರುವ ಮನಸ್ಸು ತನ್ನ ಚಾಂಚಲ್ಯ ಎನ್ನುವಂಥ ಹೊಯ್ದಾಟದಿಂದ ಮುಕ್ತವಾಗಿ ಶ್ರೀರಾಮಮಯವಾಗಿ ಬಿಡುವುದರಿಂದ ಜಗತ್ತಿನಲ್ಲಿ ಅಂಥ ಮನಸ್ಸನ್ನು ಎದುರಿಸುವ ಸಾಮರ್ಥ್ಯ ಯಾರಿಗಾದರೂ ಇರ್ತದೆಯೇ ಕೇಳಿದ್ರೆ ಇಲ್ಲ. ಶ್ರೀರಾಮ ಭಕ್ತಿ ಎನ್ನುವಂಥ ಗರ್ಭಗೃಹದಲ್ಲಿ ಕುಳಿತುಕೊಂಡು ಶ್ರೀರಾಮಸ್ಮರಣೆ ಎಂಬ ಅಮೃತಾನ್ನವನ್ನು ಸೇವಿಸುವ ಮನಸ್ಸು ಸದಾ ವಿಜಯಿಯಾಗಿ ಇರುತ್ತದೆ. ಭೂಮಿಯ ಭಾರಕ್ಕೆ ಸಮಾನವಾದ ಭಾರ ಮತ್ತೊಂದಿಲ್ಲ ಹೇಳ್ತಾರೆ. ಹಾಗೆ ಶ್ರೀರಾಮ ಭಕ್ತಿಗೆ ಮಿಗಿಲಾದ ಶಕ್ತಿ ಜಗತ್ತಿನಲ್ಲಿ ಇರದೇ ಇರುವಾಗ ಯಾರು ತಾನೇ ಈ ಭೂಮಿಯ ಮೇಲೆ ಶ್ರೀರಾಮ ಭಕ್ತನನ್ನು, ರಾಮದಾಸನನ್ನು, ರಾಮ ಸೇವಕನನ್ನು ವಕ್ರದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಗುರು ಕಥಾಮೃತದ ತುಷಾರದಿಂದ ಪತಿತನೂ ಕೂಡ ಪವಿತ್ರನಾಗುವ ಹಾಗೆ ಶ್ರೀರಾಮಸ್ಮರಣೆ ಎನ್ನುವಂಥ ಪರಮ ಸಾಧನೆಯಿಂದ ಚಂಚಲವಾದ ಮನಸ್ಸು ಕೂಡ ವಜ್ರದಷ್ಟೇ ನಿಶ್ಚಲವಾಗಿ ಬಿಡುತ್ತದೆ, ದೃಢವಾಗಿ ಬಿಡುತ್ತದೆ. ಅಂತಹ ನಿಶ್ಚಲವಾದ ಮನಸ್ಸನ್ನು ಕದಲಿಸುವ ಶಕ್ತಿಯಾದರೂ ಈ ಲೋಕದಲ್ಲಿ ಯಾವುದು ತಾನೇ ಇರಲಿಕ್ಕೆ ಸಾಧ್ಯ? ವಾಣಿ ಪರಮಾತ್ಮನ ಸ್ತುತಿಯಿಂದ ಶೋಭಿಸುವ ಹಾಗೆ ಈ ಮನಸ್ಸು ಶ್ರೀರಾಮನ ಸ್ಮರಣೆಯಿಂದ ಶೋಭಿಸ್ತಾ ಇರುವಾಗ ಇಂಥ ಮನಸ್ಸಿನ ಮೇಲೆ ಯಾರ ವಕ್ರದೃಷ್ಟಿಯೂ ಕೂಡ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಮರ್ಥರು ಹೇಳ್ತಾ ಇದ್ದಾರೆ. ಚಂದ್ರೋದಯದಿಂದ ಮೃಗಜಲದ ಮಹಾಪುರ ಮಾಯವಾಗುವ ಹಾಗೆ, ಚಂದ್ರೋದಯದಿಂದ ಮೃಗಜಲದ ಮಹಾಪೂರವು ಮಾಯವಾಗುವ ಹಾಗೆ ಮನಸ್ಸು ಎನ್ನುವಂಥ ಶುಭ್ರ ಆಕಾಶದೊಳಗೆ ಶ್ರೀರಾಮಭಕ್ತಿ, ರಾಮಸ್ಮರಣೆ ಎಂಬ ಚಂದ್ರನು ಉದಯಿಸ್ತಾ ಇರುವ ಹಾಗೆ ಜಗತ್ತಿನ ಭ್ರಾಮಕ ವಿಷಯಗಳೆಲ್ಲ ನಷ್ಟವಾಗಿ ಬಿಡ್ತವೆ. ಆಗ ಯಾರಿಂದಲೂ ಅಂಥ ಮನಸ್ಸಿನ ಮನುಷ್ಯನನ್ನು ಕಂಗೆಡಿಸಲಿಕ್ಕೆ ಸಾಧ್ಯವೇ ಇಲ್ಲ.
ಪ್ರಕಾಶಕ್ಕೆ ಎಂದಾದರೂ ಕತ್ತಲೆಯ ಭಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಿರ್ಭಯವಾದ ಮತ್ತು ಶ್ರೀರಾಮಸ್ಮರಣೆಯಲ್ಲಿ ರತವಾದ ಮನಸ್ಸಿನ ರಾಮಸೇವಕನನ್ನು ಅಥವಾ ಶ್ರೀ ಸಮರ್ಥರ ಸೇವಕನನ್ನು ಯಾರು ತಾನೇ ವಕ್ರದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ? ಸೂರ್ಯನು ಸಾಗುವ ಮಾರ್ಗ ಎಲ್ಲ ತೇಜೋಮಯವಾಗಿರುತ್ತದೆ. ಹಾಗೆ ಶ್ರೀರಾಮ ಸೇವಕನು ನಡೆಯುವ ಬದುಕಿನ ದಾರಿ ಜ್ಞಾನಮಯವಾಗಿರುತ್ತದೆ. ಅಂದಾಗ ಅಲ್ಲಿ ಅಜ್ಞಾನಿ ಜನರ ವಕ್ರದೃಷ್ಟಿಯಾದರೂ ಎಲ್ಲಿ ಬೀಳಲಿಕ್ಕೆ ಸಾಧ್ಯ? ಸರ್ವಸಮರ್ಥನಾದ ಶ್ರೀರಾಮನ ಸೇವಕನನ್ನು ವಕ್ರದೃಷ್ಟಿಯಿಂದ ಯಾರು ತಾನೇ ನೋಡಲಿಕ್ಕೆ ಸಾಧ್ಯ? ಹೇಳ್ತಾ ಇದ್ದಾರೆ. ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಹೇಳುವ ಹಾಗೆ ಸಮಸ್ತ ಭವದ ಬಂಧನವೇ ರಾಮನಾಮವನ್ನು ಸ್ಮರಿಸುವ ಸೇವಕನಿಗೆ ಇಲ್ಲವಾದಾಗ ಅಂಥ ನಿರ್ಭಯನಿಗೆ ಯಾರಿಂದ ತಾನೇ ಏನು ಮಾಡಲಿಕ್ಕೆ ಸಾಧ್ಯ? ರಾಮನಾಮವಿದೆನ್ನ ಸೋಹಂ ಭಾವದಲ್ಲಿ ನೆಲೆಯಾಗಿ ನೆರೆಯಲು ಭಾವಶುದ್ಧಿ ವಿಹೀನ ಜನರಿನ್ನೇನು ಮಾಡುವರು? ರಾಮಪದದಲ್ಲಾನತವು ಮನ ರಾಮ ಸ್ಮರಣೆಯೊಳಿರಲು ಅನುದಿನ ಜಗದ ಜನರ ವಕ್ರದೃಷ್ಟಿಯದೇನು ಮಾಡುವುದು? ಶ್ರೀರಾಮನ ಭಕ್ತರನ್ನು ಯಾರಿಂದ ಏನು ಮಾಡಲಿಕ್ಕೆ ಸಾಧ್ಯ? ನೋಡಿ, ರಾಮಾಯಣವನ್ನು ಅವಲೋಕಿಸಿದಾಗ ನಮಗೆ ಗೊತ್ತಾಗ್ತದೆ. ಶ್ರೀರಾಮ ಸೇವಕನಾದ ಹನುಮಂತನನ್ನು ನೋಡಿ 3 ಲೋಕಗಳ ಅಸುರ ಶಕ್ತಿಗಳೇ ಭಯಗೊಳ್ತಿದ್ವಂತೆ. ಅದಕ್ಕಾಗಿ ಹೇಳ್ತಾರೆ, ಕಂಗೆಟ್ಟವು ಅಸುರರೆಂಬ ಕಾರ್ಮೋಡಗಳು ಹನುಮನ ಸಿರಿಚರಣಗಳ ಹಿರಿ ಹೊಡೆತಕ್ಕೆ ಘಾಸಿಗೊಂಡು ಕಸುವು ಕಳಕೊಂಡು ಅತ್ತಿತ್ತ ಚದರಿ ಚಲ್ಲಾಪಿಲ್ಲಿಯಾದವಂತೆ ದುಷ್ಟಶಕ್ತಿಗಳು. ನೋಡಿ, ರಾಮದಾಸನಾದಂಥ ಮಾರುತಿಯ ಪರಾಕ್ರಮ ಹೇಗಿತ್ತು! ಅಸುರರ ಬಗೆಯಾಳದಲ್ಲಿ ಬೇಗುದಿಯ ಬಿಸಿಯನ್ನು ಬಿತ್ತರಿಸಿ ಭಯ ಹುಟ್ಟಿಸಿದ ಶ್ರೀರಾಮಸೇವಕನಾದ ಶ್ರೀ ಮಾರುತಿಯನ್ನು ನೋಡಿ ಎಷ್ಟೋ ರಾಕ್ಷಸರು ಪ್ರಾಣವನ್ನು ಕಳ್ಕೊಂಡು ಬಿಟ್ರಂತೆ, ಕೇವಲ ನೋಡಿದ ಮಾತ್ರದಿಂದ. ಶ್ರೀರಾಮನಾಮವನ್ನೇ ತನುಮನಗಳಲ್ಲಿ ಅಖಂಡವಾಗಿ ಧರಿಸಿದಂಥ ಮಾರುತಿಗೆ ಯಾವ ಭಯ ಇತ್ತು? ಯಾರ ಭಯ ಇತ್ತು? ಬ್ರಹ್ಮಾಸ್ತ್ರಕ್ಕೆ ಅವನು ಎದುರಲಿಲ್ಲ. ಬಲಾಢ್ಯನಾದ ರಾವಣನು ಮಹಾ ತಪಸ್ವಿ, ಮಹಾಪರಾಕ್ರಮಿ ಅನಿಸ್ಕೊಂಡಂಥವನು, ದೇವತೆಗಳನ್ನೇ ಹೆದರಿಸಿ ಸೆರೆಯಲ್ಲಿಟ್ಟಿದ್ದ ಅವನು. ಆದರೆ ಮಾರುತಿಯ ಮುಂದೆ ಅವನ ಆಟ ಏನು ನಡೀಲಿಲ್ಲ. ಯಾಕೆ? ಮಾರುತಿಯಲ್ಲಿ ರಾಮನಾಮ ಇತ್ತು. ರಾಮನಾಮವನ್ನು ನೇಮದಿಂದ ಪ್ರೇಮ ಬಿಟ್ಟು ಅನುಸಂಧಾನ ಮಾಡ್ತಾ ಇರುವಂಥ ಆಂಜನೇಯನಿಗೆ ಅಹಂಕಾರಿಯಾದಂಥ ರಾವಣನ ಭಯ ಸ್ವಲ್ಪವೂ ಆಗಲೇ ಇಲ್ಲ, ಸ್ವಲ್ಪವೂ ಇರಲಿಲ್ಲ. ರಾಮನಾಮ ರತನಾದ ಸಮರ್ಥರ ಸೇವಕನನ್ನು ಯಾರು ತಾನೇ ಕಂಗೆಡಿಸಲಿಕ್ಕೆ ಸಾಧ್ಯ? ಯಾರು ತಾನೇ ವಕ್ರದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ? ಶ್ರೀ ಸಮರ್ಥರ ಚರಿತ್ರೆಯಲ್ಲಿ ಒಂದು ಮಹಿಮೆಯನ್ನು ನಾವು ನೋಡ್ತೇವೆ. ಅದೇನು ಕೇಳಿದರೆ, ಒಮ್ಮೆ ಔರಂಗಜೇಬನ ಒಬ್ಬ ಸರದಾರನು ಶ್ರೀ ಸಮರ್ಥ ರಾಮದಾಸರ ಶಿಷ್ಯರನ್ನು ಸೈನಿಕರ ಮೂಲಕವಾಗಿ ತಡೆ ಹಿಡಿತಾನೆ. ಅವರನ್ನು ಪೀಡಿಸಿದರೆ ಸಮರ್ಥರು ಏನು ಮಾಡಬಹುದು? ಶ್ರೀ ಸಮರ್ಥರಲ್ಲಿ ಯಾವ ಸಾಮರ್ಥ್ಯ ಇದೆ ನೋಡೇ ಬಿಡ್ತೇನೆ ಇಲ್ಲಿ ಹೇಳ್ತಾನೆ ಅವನು. ಆ ಧೈರ್ಯದಿಂದ, ಹುಂಬುತನದಿಂದ ಸಮರ್ಥರ ಶಿಷ್ಯರಿಗೆ ಹಿಂಸೆಯನ್ನು ಕೊಡಲಿಕ್ಕೆ ಮುಂದಾಗ್ತಾನೆ. ಆಗ ಶಿಷ್ಯರು ತಮಗೆ ಒದಗಿದ ಕಷ್ಟವನ್ನು ಸಹಿಸಿಕೊಳ್ಳಿಕ್ಕಾಗದೆ, ಹೇ ಸಮರ್ಥ ರಾಮದಾಸ ಸದ್ಗುರು, ನಮ್ಮ ಬ್ರಾಹ್ಮಣತ್ವ, ನಮ್ಮ ಪರಮಾರ್ಥ ಎಲ್ಲ ಈಗ ಈ ಯವನರಿಂದ ಮುಳುಗ್ತಾ ಇದೆ. ಸ್ವಾಮಿ, ನಮಗೆ ಯಾವ ದಾರಿಯೂ ಕಾಣಿಸ್ತಾ ಇಲ್ಲ. ಈಗ ಪ್ರಾಣಾರ್ಪಣೆ ಮಾಡೋದೊಂದೇ ದಾರಿಯಾಗಿದೆ. ನಮ್ಮ ಪ್ರಾಣ ನಿಮ್ಮ ಪಾದದಲ್ಲಿ ಸ್ಥಿರವಾಗವಾಗಿ ಅನುಗ್ರಹಿಸಿ. ಹೇ ಸದ್ಗುರು, ನೀನೇ ಗತಿ. ಈಗ ನಮ್ಮನ್ನು ಈ ಯವನರ ಕೈಯಿಂದ ನೀನು ಉಳಿಸ್ತೀಯ ಅಥವಾ ಅಳಿಸ್ತೀಯ? ಈ ಕೃಪಾನಿಧಿ, ನಾವು ಸಹಿಸಿಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಸಮರ್ಥಾಚಿಯ ಸೇವಕ ವಕ್ರಪಾಹಿ ಸಾ ಸರ್ವ ಭೂಮಂಡಳಿ ಕೋಣಾಹಿ ಹೇಳುವ ನಿಮ್ಮ ಆಶ್ವಾಸನೆಯನ್ನು ನಾವು ನಂಬಿಕೊಂಡಿದ್ದೇವೆ. ಈ ದುಷ್ಟ ಯವನರಿಂದ ನಮ್ಮನ್ನು ನೀವೇ ರಕ್ಷಣೆ ಮಾಡಬೇಕು. ದೀನ ರಕ್ಷಕರಾದ ಶ್ರೀ ಸಮರ್ಥ ರಾಮದಾಸರೇ, ಈ ಕ್ಷಣದಲ್ಲಿ ನಮ್ಮ ಪ್ರಾಣವನ್ನು ನಿಮ್ಮ ಚರಣಾರವಿಂದದಲ್ಲಿ ಸೇರಿಸ್ಕೊಂಡ್ಬಿಡಿ. ಈ ದುರ್ಜನರ ಹಿಂಸೆಯನ್ನು ನಮ್ಮಿಂದ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ತಮಗೆ ನಮ್ಮ ಮೇಲೆ ಕರುಣೆ ಬರಲಿಲ್ವೇ? ಸ್ವಾಮಿ, ಸರ್ವಸಮರ್ಥರು ತಾವು, ದುರ್ಬಲರಾದ ಅಶಕ್ತರಾದ ಶಿಷ್ಯರನ್ನು ರಕ್ಷಣೆ ಮಾಡಬಾರದೆ?
ಸಾಮರ್ಥ್ಯ ಮೂರ್ತಿಗಳಾದ ತಾವು ಇಲ್ಲಿಗೆ ಬರೆದಿದ್ದರೆ ನಮಗೆ ಯಾರೂ ರಕ್ಷಕರಿಲ್ಲ. ಹೇ ರಾಮ, ನಿನ್ನ ದಾಸರಿಗೆ ದಯೆ ಬರಲಿಲ್ಲವೇ? ರಾಮದಾಸ ಗುರುವರ ಬೇಗ ಬಂದು ರಕ್ಷಣೆ ಮಾಡು. ಯವನರ ಕೈಯಿಂದ ಮೃತರಾಗುವ ಅನಾಥರನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ಬಂದಂಥ ಮಹಾರುದ್ರನ ಅಂಶನಾದ ರಾಮದಾಸನೇ, ಈ ಹಿಂದೆ ಈ ದುಷ್ಟರ ಮದವನ್ನು ಅಳಿಸಿದಂಥವನು ನೀನು. ಬಹಳ ಸಾಧು ಸಂತರನ್ನು ಇವರ ಕೈಯಿಂದ ರಕ್ಷಣೆ ಮಾಡಿದೆ. ಈಗ ನೀನು ಬರೆದಿದ್ದರೆ ನಮ್ಮ ಜೀವ ಈ ಪಾತಕರ ಕೈಯಿಂದ ಹೋಗ್ತಾ ಇದೆ. ಈ ಕೃಪಾಮೂರ್ತಿ, ಈ ರಾಮದಾಸ ಸದ್ಗುರು, ನೀನು ಆಂಜನೇಯನಲ್ವೇ? ಬೇಗ ಬಂದು ನಮ್ಮ ರಕ್ಷಣೆ ಮಾಡು ಹೇಳಿ ಕಣ್ಣೀರನ್ನು ಸುರಿಸ್ತಾ ಆ ಸಮರ್ಥರ ರಾಮದಾಸರ ವಾಕ್ಯವನ್ನು, ಸಮರ್ಥರ ಪಾದಾರವಿಂದವನ್ನು ನಂಬಿದಂಥ ಆ ದೀನರು ಸಮರ್ಥರನ್ನೇ ಕೂಗಿ ಕೂಗಿ ಕಣ್ಣೀರನ್ನು ಸುರಿಸ್ತಾ ಕರೀತಾರೆ. ಚಿಕ್ಕ ಬಾಲಕನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡಲಿಕ್ಕಾಗಿ ಹೇಗೆ ಶ್ರೀ ನರಸಿಂಹನು ಘೋರ ರೂಪದಿಂದ ಬಂದು ಆ ಅಸುರನ ಕರುಳನ್ನು ಬಗೆದನೋ, ಹಾಗೆಯೇ ಈ ಶಿಷ್ಯರ ಮೊರೆ ಭಕ್ತ ಕೈವಾರಿಯಾದ ಬಲಭೀಮನಿಗೆ ತಿಳಿಯದೇ ಇರುತ್ತದೆಯೇ? ಶ್ರೀ ಸಮರ್ಥರು ತಡ ಮಾಡಲಿಲ್ಲ. ಕಾರುಣ್ಯಮೂರ್ತಿಗಳು ಪ್ರಭು ಧಾವಿಸಿ ಬಂದು ಉಗ್ರ ರೂಪವನ್ನು ಅವರಿಗೆ ತೋರಿಸಿದರು. ದುಷ್ಟ ದುರ್ಮದರಾದ ಯವನರು ಭಯದಿಂದ ನಡುಗ್ತಾ, ಸ್ವಾಮಿ ಉಗ್ರರಾಗಬೇಡಿ, ನಮ್ಮನ್ನು ಕ್ಷಮಿಸಿ. ನಿಮ್ಮ ಕೋಪದಿಂದ ಈ ಕ್ಷಣದಲ್ಲಿ ನಮ್ಮ ಕುಲವೇ ನಾಶವಾಗುತ್ತದೆ. ಹೇ ಸ್ವಾಮಿ, ನಾವು ಏನೂ ತಿಳಿಯದ ಜನರು, ತಾವು ಕೃಪಾಳುಗಳು, ನಮ್ಮ ಮೇಲೆ ಕೃಪೆ ಮಾಡಬೇಕು ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆ ಯವನರು. ಕೆಲವು ಯವನರು ಭಯದಿಂದ ಕೂಗಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಓಡಬೇಕು ನೋಡಿದರೆ ಒಬ್ಬರಿಗೂ ಕಾಲು ಕೆಲಸ ಮಾಡ್ತಾ ಇರಲಿಲ್ಲ. ಆಗ ಭಯಭೀತರಾಗಿ ನಿಂತಲ್ಲಿಯೇ ಕ್ಷಮೆಯನ್ನು ಯಾಚಿಸ್ತಾರೆ ಶ್ರೀ ಸಮರ್ಥರಲ್ಲಿ. ಕೋಪ ಮಾಡಬೇಡಿ ಸದ್ಗುರುಗಳೇ, ನಮ್ಮನ್ನು ಉದ್ಧಾರ ಮಾಡಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಸಮರ್ಥರು ಶಾಂತರಾಗ್ತಾರೆ. ಯವನರು ಆ ಗುರುಸೇವಕರನ್ನು ಬಂಧನದಿಂದ ಬಿಡಿಸ್ತಾರೆ. ತಮ್ಮನ್ನು ಉದ್ಧಾರ ಮಾಡಿ ಹೇಳಿ ಶ್ರೀ ಸಮರ್ಥರಲ್ಲಿ ಬೇಡಿಕೊಳ್ತಾರೆ. ಶ್ರೀ ಸಮರ್ಥ ರಾಮದಾಸರು ಅವರಿಗೆ ಸದುಪದೇಶವನ್ನು ಮಾಡಿ ಶಿಷ್ಯರನ್ನು ಕರೆದುಕೊಂಡು ಹೊರಡ್ತಾರೆ. ಹೀಗೆ ರಾಮನಾಮ ಎನ್ನುವಂಥ ಚಲುಮಣಿಗಳ ಚಂದದ ಮಾಲೆಯನ್ನು ಧರಿಸಿದ ಧೀರನಾದ ಭಕ್ತನ ಮುಂದೆ ಯಾವ ಶತ್ರುಗಳೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಾತನ್ನು ಶ್ರೀ ಸಮರ್ಥರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮುಂದೇನು ಹೇಳ್ತಾರೆ? ಜಯಾಚಿ ಲೀಲಾವರ್ಣಿತಿ ಲೋಕತೀನ್ಹಿ ಉಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಯಾವಾತನ ಲೀಲೆಗಳನ್ನು ಮೂರು ಲೋಕಗಳು ವರ್ಣಿಸ್ತಾ ಇವೆಯೋ ಅಂತಹ ಶ್ರೀರಾಮನು ಎಂದಿಗೂ ತನ್ನ ಭಕ್ತರನ್ನು ನುಪೇಕ್ಷೀಕದ ರಾಮದಾಸಾಭಿಮಾನಿ. ಶ್ರೀರಾಮನೆಂಬ ಪರಮಾತ್ಮನೇ ಮೂರು ಲೋಕಗಳಿಗೂ ಪ್ರಭುವಾಗಿದ್ದಾನೆ. ಅವನಿಂದಲೇ ಸೃಷ್ಟಿ ಸ್ಥಿತ್ಯಂತ್ಯಗಳು, ಅವನಿಂದಲೇ ಕಣಕಣಗಳಿಗೆ ಚೈತನ್ಯ ಬಂದದ್ದು. ಅವನ ಅನಂತ ಮಹಿಮೆಗಳನ್ನು ಮೂರು ಲೋಕಗಳು ವರ್ಣಿಸ್ತಾ ಇರುವಾಗ ಅವನು ಎಂದಿಗೂ ತನ್ನ ಭಕ್ತರನ್ನು ಉಪೇಕ್ಷೆ ಮಾಡುವುದಿಲ್ಲ. ಏ ಮನಸ್ಸೇ, ನೀನು ಅನವರತ ಆ ರಘುರಾಮನನ್ನು ಪ್ರೀತಿಸಿದರೆ ಅವನೆಂದಿಗೂ ನಿನ್ನನ್ನು ಕಡೆಗಣಿಸುವುದಿಲ್ಲ ಎನ್ನುವ ಮಾತನ್ನು ಶ್ರೀ ಸಮರ್ಥರು ಮನಸ್ಸಿಗೆ ಬೋಧಿಸ್ತಾ ಇದ್ದಾರೆ. ಶ್ರೀ ಸಮರ್ಥ ರಾಮದಾಸರು ಈ ಓವಿಯಲ್ಲಿ ಎಂತಹ ಸುಂದರವಾದ ಅಭಯವನ್ನು ಕೊಡ್ತಾ ಇದ್ದಾರೆ. ಇನ್ನೊಮ್ಮೆ ನಾವು ಈ ಶ್ಲೋಕವನ್ನು ಉಚ್ಚಾರ ಮಾಡಿ ಶ್ರೀ ಸಮರ್ಥ ರಾಮದಾಸರ ಅನುಗ್ರಹವನ್ನು ಪಡ್ಕೊಳ್ಳಬೇಕು. ಜೈ ಜೈ ರಘುವೀರ ಸಮರ್ಥ ಸಮರ್ಥಾಚಿಯ ಸೇವಕಾ ವಕ್ರಪಾಹೇ ಅಸಾ ಸರ್ವಭೂಮಂಡಳಿ ಕೋಣ ಆಹೇ ಜಯಾಚಿ ಲೀಲಾವರ್ಣಿತಿ ಲೋಕತೀನ್ಹಿ ಉಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಜೈ ಜೈ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ.